ಸಾರಿಗೆ ಸಮರಕ್ಕೆ ಇಂದು ಹೈಕೋರ್ಟ್ ಕ್ಲೈಮ್ಯಾಕ್ಸ್. ನೌಕರರ ಹೋರಾಟದ ಭವಿಷ್ಯ ಇಂದು ಇತ್ಯರ್ಥ. ಸಾರಿಗೆ ಸಮರಕ್ಕೆ ಇವತ್ತು ಹೈಕೋರ್ಟ್ ಕ್ಲೈಮ್ಯಾಕ್ಸ್. ನೌಕರರ ಹೋರಾಟದ ಭವಿಷ್ಯ ಇವತ್ತು ಇತ್ಯರ್ಥ ಆಗುತ್ತೆ. ಹೈಕೋರ್ಟ್ನಲ್ಲಿ ಇವತ್ತು ಮಹತ್ವದ ವಿಚಾರಣೆ ಇದೆ. ಸರ್ಕಾರದ ಜೊತೆ ಚರ್ಚಿಸಿ ಬನ್ನಿ ಅಂತ ಕೋರ್ಟ್ ಸೂಚನೆ ಕೊಟ್ಟಿತ್ತು. ಕೋರ್ಟ್ಗೆ ಸಲ್ಲಿಕೆಯಾಗಲಿದೆ ಅಂತಿಮ ವರದಿ. ಕೋರ್ಟ್ಗೆ ಸಾರಿಗೆ ಸಂಘಟನೆಗಳ ಫೈನಲ್ ರಿಪೋರ್ಟ್ ಸಲ್ಲಿಕೆ ಆಗಲಿದೆ. ಹೈಕೋರ್ಟ್ ಆದೇಶದ ಮೇಲೆ ಸಾರಿಗೆ ಸಮರದ ಭವಿಷ್ಯ ನಿಂತಿದೆ. ನೋಡಬೇಕಾಗತ್ತೆ ಹೈಕೋರ್ಟ್ನಲ್ಲಿ ಏನಾಗುತ್ತೆ ಈ ಒಂದು ಸಾರಿಗೆ ಸಮರದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನು ನೌಕರರ ಹೋರಾಟಕ್ಕೆ ಸದ್ಯಕ್ಕೆ ಇವತ್ತೇ ಇತ್ಯರ್ಥ ಸಿಗುತ್ತಾ ಎಂಬ ಪ್ರಶ್ನೆ ಕೂಡ ಇದೆ. ಇನ್ನು ನೌಕರರ ಸಂಘಟನೆಯವರು ಬಂದ್ ಮಾಡಲಿಕ್ಕೂ ಕೂಡ ಪ್ಲಾನ್ ಅನ್ನ ಮಾಡಿದ್ರು. ಆದರೆ ಕೋರ್ಟ್ ತಡೆಯಾಜ್ಞೆಯನ್ನು ನೀಡಿತ್ತು. ಯಾವುದೇ ಕಾರಣಕ್ಕೂ ಕೂಡ ಬಂದ್ ಮಾಡಬೇಡಿ ಅಂತ ಈ ಒಂದು ವಿಚಾರಣೆಯನ್ನ ಮುಂದೂಡಿಕೆ ಕೂಡ ಮಾಡಿತ್ತು. ಇವತ್ತು ಹೈಕೋರ್ಟ್ ಈ ಒಂದು ವಿಚಾರವನ್ನ ಕೈಗೆತ್ತಿಕೊಳ್ಳಲಿದೆ, ಜೊತೆಗೆ ವಿಚಾರಣೆ ಕೂಡ ಮಾಡಲಿದೆ. ಇನ್ನು ಕೋರ್ಟ್ಗೆ ಇವತ್ತು ಒಂದು ಅಂತಿಮ ವರದಿ ಕೂಡ ಸಲ್ಲಿಕೆ ಆಗಲಿದೆ. ಅಂದರೆ ಸಾರಿಗೆ ಸಂಘಟನೆಗಳ ಫೈನಲ್ ರಿಪೋರ್ಟ್ ಏನಿದ್ದಾವೆ ಆ ಒಂದು ಫೈನಲ್ ರಿಪೋರ್ಟ್ ಕೂಡ ಇವತ್ತು ಕೋರ್ಟ್ಗೆ ಸಲ್ಲಿಕೆ ಆಗಲಿದೆ. ಸರ್ಕಾರದ ಜೊತೆ ಮೊದಲು ನೀವು ಚರ್ಚೆಯನ್ನು ಮಾಡಿ ವಿವಿಧ ಬೇಡಿಕೆಗಳನ್ನು ಈಡೇರಿಸಲೇಬೇಕು ಅಂತ ನೌಕರರು ಒತ್ತಾಯವನ್ನು ಮಾಡ್ತಾ ಇದ್ರು. ಆದರೆ ಸರ್ಕಾರ ಸಾಕಷ್ಟು ಬಾರಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಕೂಡ ಮಾಡ್ತು. ಜೊತೆಗೆ ಸಾರಿಗೆ ನೌಕರರ ಮನವೊಲಿಕೆಗೂ ಕೂಡ ನಾನಾ ರೀತಿಯ ಕಸರತ್ತನ್ನು ಮಾಡ್ತು. ಇತ್ತೀಚೆಗೂ ಅಷ್ಟೇ ಒಂದು ಸಭೆ ಕೂಡ ಮಾಡಿತ್ತು. ಆದರೆ ಆ ಒಂದು ಸಭೆ ಕೂಡ ವಿಫಲ ಆಯಿತು. ಸದ್ಯಕ್ಕೆ ಈ ಒಂದು ಸರ್ಕಾರದ ಜೊತೆ ಈ ಒಂದು ವಿಚಾರಕ್ಕೆ ಚರ್ಚಿಸಿ ಅದಾದ ನಂತರ ನಿಮ್ಮ ನಿರ್ಣಯ ಏನಿದೆ ಅಥವಾ ನಿಮ್ಮ ನಿರ್ಧಾರ ಏನಿದೆ ಅದೆಲ್ಲವನ್ನು ಕೂಡ ಒಂದು ಫೈನಲ್ ರಿಪೋರ್ಟ್ ನಮಗೆ ತಂದು ತೋರಿಸಬೇಕಾಗುತ್ತೆ, ಒಪ್ಪಿಸಬೇಕಾಗುತ್ತೆ ಅಂತ ಕೂಡ ಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು. ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಂಜು, ಸದ್ಯಕ್ಕೆ ಸಾರಿಗೆ ನೌಕರರು ವರ್ಸಸ್ ಸರ್ಕಾರದ ಸಮರ ಜೋರಾಗಿ ನಡೀತಾ ಇತ್ತು. ಇವತ್ತು ಈ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? ಸಾಲ್ವ್ ಆಗೋದಾದ್ರೂ ಕೂಡ ಬಹಳ ಮುಖ್ಯವಾಗಿ ಕೋರ್ಟ್ನಲ್ಲಿ ಇವತ್ತು ಏನೆಲ್ಲ ಆಗುತ್ತೆ? ಖಂಡಿತ ಸಾಹಿತ್ಯ, ಇವತ್ತು ಬಹುಮುಖ್ಯವಾಗಿ ಯಾಕಂದ್ರೆ ಸಾಕಷ್ಟು ಸಾರಿಗೆ ನೌಕರರು ಮತ್ತು ಸರ್ಕಾರದ ನಡುವೆ ಸಾಕಷ್ಟು ತಿಕ್ಕಾಟ ಹೆಚ್ಚಾಗ್ತಿರುವಂತದ್ದು ನಾವು ಕೊಡೇನಿ ಬಿಡೆ ಅನ್ನುವಂತ ಆಗಿದೆ. ಸೊ ಹೀಗಾಗಿ ಮೊನ್ನೆ ಕೂಡ ಇದೇ 20ರಂದು ನಾವು ರಾಜ್ಯಾದ್ಯಂತ 4 ನಿಗಮದವರು ಸೇರಿ ನಾವು ಪ್ರತಿಭಟನೆಗೆ ಮುಂದಾಗ್ತೀವಿ ಅಂತೇಳಿ ಮುಂದಾಗಿದ್ರು. ಸರ್ಕಾರ ಇವ್ರನ್ನ ಕರೆದು ಮಾತಾಡಿಸಿ ನೀವು ಪ್ರತಿಭಟನೆ ಮಾಡಬೇಡಿ ಅಂತೇಳಿ ಕೂಡ ಹೇಳ್ಬೇಕಾಗಿತ್ತು. ಸೊ ಆದ್ರೂ ಕೂಡ ಸರ್ಕಾರ ಕರೆದು ಇವ್ರನ್ನ ಮಾತಾಡಿಸುವಂತ ಕೆಲಸ ಮಾಡ್ಲಿಲ್ಲ. ಸೊ ಹೀಗಾಗಿ ನಾವು 20ನೇ ತಾರೀಕು ನಾವು ಕಂಪ್ಲೀಟ್ ರಾಜ್ಯಾದ್ಯಂತ 4 ನಿಗಮದವರು ನಾವು ಪ್ರತಿಭಟನೆ ಮುಷ್ಕರ ಮಾಡ್ತೀವಿ ಅಂತೇಳಿ ಹೇಳಿದ್ರು. ಸೊ ಅಂತ ಸಮಯದಲ್ಲಿ ಇಮ್ಮಿಡಿಯೇಟ್ ಆಗಿ ಹೈಕೋರ್ಟ್ ಮಧ್ಯಸ್ಥಿಕೆ ವಹಿಸಿ ಕೋರ್ಟ್ ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ, ಯಾವುದೇ ಕಾರಣಕ್ಕೂ ನೀವು ಗುರುವಾರದವರೆಗೂ ನೀವು ಮುಷ್ಕರಕ್ಕೆ ಭಾಗಿಯಾಗುವಂತಿಲ್ಲ ಅಂತೇಳಿ ಕೋರ್ಟ್ ಆದೇಶ ಮಾಡಿತ್ತು. ಅದರಂತೆ ಮತ್ತೆ ಇವತ್ತು ಕೋರ್ಟ್ ಇಂದ ಇವತ್ತು ಆ ಒಂದು ಅರ್ಜಿ ಪ್ರಕರಣ ಇವತ್ತು ಮುನ್ನೆಲೆಗೆ ಬಂದಿರುವಂತದ್ದು. ಸೊ ಇವತ್ತು ಸಾರಿಗೆ ನೌಕರರಿಗೆ ಹೈಕೋರ್ಟ್ ಇವತ್ತು ಯಾವ ಒಂದು ನಿರ್ಧಾರವನ್ನು ಮಾಡಲಿದೆ, ಯಾವ ಆದೇಶವನ್ನ ಕೊಡುತ್ತೆ ಅಂತೇಳಿ ಕಾದು ನೋಡ್ಬೇಕಾಗಿದೆ ಸಾಹಿತ್ಯ. ಮಂಜು, ಈಗ ಬಹಳ ಮುಖ್ಯವಾಗಿ ಈಗ ಹೈಕೋರ್ಟ್ ಆದೇಶದ ಅತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಒಂದು ವೇಳೆ ನೌಕರರ ವಿರುದ್ಧವಾಗಿ ಏನಾದ್ರೂ ಆದೇಶ ಬಂದ್ರೆ ಆಗ ನೌಕರರ ನಡೆ ಏನಾಗಿರುತ್ತೆ? ಸಾಹಿತ್ಯ, ನಿಜಕ್ಕೂ ಕೂಡ ಏನಾದ್ರೂ ಒಂದ್ ವೇಳೆ ಏನಾದ್ರೂ ಸಾರಿಗೆ ನೌಕರರ ಪರವಾಗಿ ಏನಾದ್ರೂ ಕೋರ್ಟ್ ಆದೇಶ ಬಂತು ಅಂದ್ರೆ ಸರ್ಕಾರ ಆಗ ಇವರನ್ನ ಕರೆದು ಮಾತನಾಡಿಸುವಂತ ಕೆಲಸ ಮಾಡುತ್ತೇನೋ ಅಂತೇಳಿ ಒಂಚೂರು ಮಾಹಿತಿ ಗೊತ್ತಾಗ್ತಿರುವಂತದ್ದು. ಯಾಕಂದ್ರೆ ಇವರು ಕೋರ್ಟ್ ಆದೇಶ ಬಂದ್ರು ಕೂಡ ಇವರು ತಕ್ಷಣ ಯಾವಾಗ ಬೇಕಾದ್ರೂ ಕೂಡ ನಾವು ನಮ್ಮ ಹೋರಾಟವನ್ನ ನಿಲ್ಸೋದಿಲ್ಲ, ನಮ್ಮ ಹೋರಾಟವನ್ನ ನಾವು ಮುಂದುವರಿಸ್ತೀವಿ ಅಂತೇಳಿ ಈಗಾಗಲೇ ಹೇಳಿಕೆಯನ್ನ ಸಾರಿಗೆ ಮುಖಂಡರು ಕೊಡ್ತಿರುವಂತದ್ದು. ಸೊ ಹೀಗಾಗಿ ಕೋರ್ಟ್ ಏನಾದ್ರು ಒಂದ್ ವೇಳೆ ಇವ್ರ ಕಡೆ ಆದೇಶ ಮಾಡ್ತು ಅಂದ್ರೆ ಕೂಡಲೇ ಅವರು ಮತ್ತೊಂದು ದಿನಾಂಕವನ್ನ ಫಿಕ್ಸ್ ಮಾಡಿ ಸಾರಿಗೆಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತ ಕೆಲಸ ಮಾಡುತ್ತೆ. ಸೊ ಒಂದೊಂದು ದಿನ ಡೇಟ್ ಫಿಕ್ಸ್ ಮಾಡಿ ನಾವು 4 ನಿಗಮದವರು ಸೇರಿ ರಾಜ್ಯಾದ್ಯಂತ ಮತ್ತೆ ಮುಷ್ಕರಕ್ಕೆ ಬರ್ತೀವಿ, ನಾವು ಬೀದಿಗಿಳಿತೀವಿ, ನಾವು ಗಾಡಿಗಳನ್ನ ಎತ್ತೋದಿಲ್ಲ, ನಾವು ಬಂದ್ ಮಾಡ್ತೀವಿ ಅಂತೇಳಿ ಕರೆಯನ್ನ ಕೊಡ್ತಾರೆ. ಅಂತ ಸಂದರ್ಭದಲ್ಲಿ ಮತ್ತೆ ಈಗ ಅವಾಗ ಏನಾದ್ರು ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಇವರ ಬೇಡಿಕೆಗಳೇನಿದೆ ಎಲ್ಲ ಬೇಡಿಕೆಗಳಿಗೆ ಏನಾದ್ರು ಒಂದ್ ವೇಳೆ ತೀರ್ಮಾನಕ್ಕೆ ಮುಂದಾದ್ರೆ ಮುಷ್ಕರ ನಡೆಯೋದಿಲ್ಲ. ಒಂದ್ ವೇಳೆ ಏನಾದ್ರು ಸರ್ಕಾರ ಮತ್ತೆ ಮಧ್ಯಸ್ಥಿಕೆ ವಹಿಸಿಲ್ಲ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.